ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ನಾನು ನಂಗೆ ಕಾಟನ್ ಸ್ಯಾರಿ ವೇರ್ ಮಾಡಿದ್ದೀನಿ. ನನಗೆ ಎಷ್ಟು ಇಷ್ಟ ಅಂತಂದರೆ ಕಾಟನ್ ಸ್ಯಾರಿ. ನಾನು ಖಾದಿಯಲ್ಲಿ ತೊಗೊಂಡೆ ಈ ಸ್ಯಾರಿನ. ನಂಗೆ ತುಂಬ ಇಷ್ಟ ಆಯಿತು. ಫಸ್ಟ್ ಟೈಮ್ ನಾನು ಖಾದಿಯಲ್ಲಿ ತೊಗೊಂಡಿದ್ದು, ಬಟ್ ಅಲ್ಲೇ ನಾನು ಪರ್ಚೇಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ. ಇವಾಗ ಒಂಥರ ಚೆನ್ನಾಗಿ ಕಾಣಿಸುತ್ತೆ ಕಾಟನ್ ಸ್ಯಾರಿ. ಯಾವಾಗಲೂ ನಂಗೆ ತುಂಬ ಜಾಸ್ತಿ ಇಷ್ಟ. ಸೊ ಆಮೇಲೆ ಗೊತ್ತು ನನಗೆ ಸ್ಯಾರಿ ಉಟ್ಕೊಳ್ಳುವಾಗ ದೊಡ್ಡ ದೊಡ್ಡ ಬೊಟ್ಟು ಇಟ್ಕೊಳ್ತೀನಿ. ಎಲ್ಲರೂ ಯಾಕೆ ಒಳ್ಳೆ ಹಣೆ ತುಂಬ ಬೊಟ್ಟು ಇಟ್ಕೊಳ್ತೀಯ, ಅಷ್ಟು ದೊಡ್ಡ ದೊಡ್ಡದು ಅಂತ ಇರ್ತಾರೆ. ಬಟ್ ನಂಗೆ ಇಷ್ಟ ಆಯ್ತು ಆ ಥರ ಇಟ್ಕೊಳ್ಳೋದಕ್ಕೆ. ಈಗ ಜಸ್ಟ್ ತೋರಿಸ್ತೀನಿ ನಿಮಗೆ ಯಾವುದು ಇಷ್ಟ ಆಯಿತು ನನಗೆ ಕಮೆಂಟಲ್ಲಿ ಹೇಳಿ ಆಯಿತಾ. ದೊಡ್ಡದು ಇಟ್ಕೊಂಡ್ರೆ ಎಲ್ಲರೂ ಏನು ಒಳ್ಳೆ ಮಾರಮ್ಮನ ಥರ ಇಟ್ಕೊಳ್ತೀವಿ ಅಂತಾರೆ. ನಂಗೆ ಚಿಕ್ಕದು ಇಟ್ಕೊಂಡ್ರೆ ಅದು ಚೆನ್ನಾಗೇ ಕಾಣಿಸುತ್ತೆ. ಬಟ್ ಏನಂದರೆ ಕ್ಯೂಟ್ ಅಲ್ಲ, ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ. ಈ ಸ್ಟಿಕ್ಕರ್ ಇಟ್ಕೊಳ್ತೀನಿ. ಎಲ್ಲರೂ ದಯವಿಟ್ಟು ನೀನು ದೊಡ್ಡದು ಬೊಟ್ಟೆಲ್ಲ ಹಣೆ ಬೊಟ್ಟೆಲ್ಲ ಇಡಬೇಡ ನೀನು ಅಂತಾರೆ. ಯಾಕಷ್ಟು ಕೆಡ್ದಾಗ ಕಾಣಿಸ್ತಾ ಇದ್ದೀರಾ ಅಂತ ಗೊತ್ತಿಲ್ಲ. ಬಟ್ ನಂಗೆ ತುಂಬ ಕಮೆಂಟ್ಸ್ ಚೆನ್ನಾಗಿ ಬರೋದೇ ಏನು ಗೊತ್ತಾ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಅಂತಲೇ. ದೊಡ್ಡ ದೊಡ್ಡ ಹಣೆ ಬೊಟ್ಟು ಇಟ್ಕೊಂಡ್ರೆ ಚೆನ್ನಾಗಿ ಎಲ್ಲರೂ ಕಮೆಂಟ್ಸ್ ಹಾಕ್ತಾರೆ. ಒಂಚೂರು ಮೇಲೆ ಇಡ್ತೀನಿ, ಇಲ್ಲಿ ಇಟ್ಟರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಕಾಟನ್ ಸ್ಯಾರಿಗಳಿಗೆ, ಈ ಥರ ಕಾಟನ್ ಸ್ಯಾರಿಗಳಿಗೆ ಇಲ್ಲಿ ಬೊಟ್ಟಿಟ್ರೆ ತುಂಬ ಕ್ಯೂಟಾಗಿ ಕಾಣಿಸುತ್ತೆ ಅಲ್ಲ. ಒಂದು ಸ್ವಲ್ಪ ಏನಿಲ್ಲ, ಚೆನ್ನಾಗಿ ಕಾಣಿಸುತ್ತಲ್ಲ ಇಲ್ಲಿಟ್ರು ಬೊಟ್ಟು. ಸೊ ಇವಾಗ ಇದನ್ನು ತೆಗೆದುಬಿಟ್ಟು ಹಾಗೆ ಕಚ್ಚಿಸ್ತೀನಿ. ಯಾಕಂದರೆ ನನ್ನ ಫೇವ್ರೆಟ್ ಸ್ಟಿಕ್ಕರ್ಸ್ಗಳಿದೆಲ್ಲ. ಒಂಚೂರು ಆಮೇಲೆ ಇದೇ ಥರ ಸಿಗೋದು ತುಂಬ ಕಷ್ಟನೇ. ಅಂದರೆ ಈಗ ದೊಡ್ಡ ಬುಟ್ಟಿರ್ತೀನಿ. ಸ್ವಲ್ಪ ಸರಿಗಿಟ್ಟಿಲ್ಲ, ಇನ್ನೊಂಚೂರು ಸೈಡ್ ಹೋಗ್ತಾ ಇದೆ ಅನಿಸ್ತದೆ. ಕ್ಯೂಟಾಗಿ ಕಾಣಿಸ್ತಾ ಇದ್ದೀನಿ, ಚೆನ್ನಾಗೇ ಕಾಣಿಸ್ತೀನಿ ಅಲ್ಲ. ನಿಮಗೆ ಈ ಥರ ನಾನು ಇಟ್ಕೊಂಡ್ರೆ ಇಷ್ಟ ಆಗತ್ತಾ? ಕಮೆಂಟ್ ಮಾಡಿ. ಯಾವ ಸ್ಟಿಕ್ಕರ್ ಚೆನ್ನಾಗಿದೆ ಅದನ್ನು ಕಮೆಂಟ್ ಮಾಡಿ. ಈ ಸ್ಟಿಕ್ಕರ್ ಚೆನ್ನಾಗಿದೆಯಾ? ಇನ್ನೊಂದು ಇಷ್ಟೇ ದೊಡ್ಡದು ಒಂದು ಸ್ಟಿಕ್ಕರ್ ಇತ್ತು, ಅದು ಸಿಗ್ತಾನೇ ಇಲ್ಲ, ಅದು ಬರ್ತಾನೆ ಇಲ್ಲ. ಮಹಿಳಾದಲ್ಲಿ ನಾನು ಅದು ಸ್ಟಿಕ್ಕರ್ ತೊಗೊಂಡಿದ್ದು. ಇದು ಅಷ್ಟೇ ಮಹಿಳಾದಲ್ಲಿ ಅನಿಸುತ್ತೆ ಮೋಸ್ಟ್ಲಿ. ಅಲ್ಲಿ ಆ ಸ್ಟಿಕ್ಕರ್ ತೊಗೊಂಡಿದ್ದೆ. ಅದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತ ಅಂದರೆ, ಇಷ್ಟೇ ದೊಡ್ಡದು ಸ್ಟಿಕ್ಕರ್ ಅದು. ಬಟ್ ಆದರೆ ಅದು ಇವಾಗ ಬರ್ತಾನೇ ಇಲ್ಲ. ಸಖತ್ತಾಗಿ ಕಾಣಿಸ್ತಾ ಇತ್ತು ಅದು. ಸೊ ಇದರಲ್ಲಿ ಚೆನ್ನಾಗಿ ಕಾಣಿಸ್ತೀನಾ, ಅದ್ರಲ್ಲಿ ಚೆನ್ನಾಗಿ ಕಾಣಿಸ್ತೀನಾ, ನನಗೆ ಕಮೆಂಟಲ್ಲಿ ಹೇಳಿ ಆಯಿತಾ. ನನಗೆರಡೂ ಇಷ್ಟ. ಬಟ್ ಎಲ್ರಿಗೂ, ಎಷ್ಟೋ ಜನಕ್ಕೆ ಈ ಥರ ನನ್ನ ದೊಡ್ಡ ದೊಡ್ಡ ಬೊಟ್ಟಿಡೋದೇ ಇಷ್ಟ ಆಗಲ್ಲ. ಎಲ್ಲರೂ ನನಗೆ ಗೊತ್ತಿರೋರೆಲ್ಲ ಏನು ಒಳ್ಳೆ ಅಷ್ಟು ದೊಡ್ಡ ಬೊಟ್ಟು ಇಟ್ಕೊಳ್ತೀಯ ಅಂತ ಅಂತಾರೆ. ಏನು ಮಾಡೋಣ, ಏನಷ್ಟು ಮೇಲಿಟ್ರೆ ಚೆನ್ನಾಗಿರಲ್ಲ. ಸೀರಿಯಸ್ಲಿ ಕೆಳಗಿರುತ್ತೆ ಅಂದ್ಕೊತೀನಿ. ಬೇಡಪ್ಪ. ಇನ್ನೊಂದು ಲಾಸ್ಟ್ ನನ್ನ ಫೇವ್ರೆಟ್ ಒಂದು ಬೊಟ್ಟು ಇಟ್ಕೊಳ್ತೀನಿ. ಐ ಹೋಪ್ ಎಲ್ರಿಗೂ ಇದು ಇಷ್ಟ ಆಗುತ್ತೆ ಅಂದ್ಕೊತೀನಿ. ಯಾಕಂದರೆ ನನಗೆ ಇಷ್ಟ ಆಗುತ್ತೆ, ನನಗೆ ಇಷ್ಟ. ಎಲ್ಲರೂ ಯುಗಾದಿ ಹಬ್ಬ ತುಂಬ, ಎಲ್ರಿಗೂ ಇಷ್ಟ ಯುಗಾದಿ ಹಬ್ಬ. ನನಗೆ ಯುಗಾದಿ ಹಬ್ಬ ಇಷ್ಟನೇ. ಬಟ್ ಒಂದು ಟೈಮಲ್ಲಿ ಯುಗಾದಿ ಹಬ್ಬನ ನಾನು ತುಂಬ ಕೆಟ್ಟದಾಗಿ ಆಚರಿಸಿದ್ದೀವಿ. ಸೊ ಅದನ್ನು ನೆನೆಸ್ಕೊಳ್ಳೋಕ್ಕೂ ನನಗೆ ಇಷ್ಟ ಇಲ್ಲ. ಅದಕ್ಕೆ ನನಗೆ ಎಲ್ಲ ಹಬ್ಬಗಳಲ್ಲಿ ಯುಗಾದಿ ಹಬ್ಬ ಸ್ವಲ್ಪ ನನಗೆ ಇದು ಸ್ಟಿಕ್ಕರ್ ಏನೋ ಹೋಗ್ಬಿಡ್ತು ಒಂದು. ಈ ಸ್ಟಿಕ್ಕರ್ ತೆಗೆಯೋದೇ ಒಂದು ಪ್ರಾಬ್ಲಮ್. ಇದ್ರಲ್ಲಿ ಮಾತ್ರ ನಾನು ನಿಜ ಹೇಳ್ತೀನಿ, ವಿಡಿಯೋದಲ್ಲಿ ಹೇಗೆ ಕಾಣಿಸ್ತೀನಿ ನನಗೆ ಗೊತ್ತಿಲ್ಲ. ಬಟ್ ಲೈವಲ್ಲಂತೂ ಸಖತ್ತಾಗಿ ನಾನು ಕಾಣಿಸ್ತೀನಿ ಈ ಬೊಟ್ಟಲ್ಲಿ. ನನಗಿಷ್ಟ ಈ ಬೊಟ್ಟಲ್ಲಿ. ನನಗೆ ಸ್ಟಿಕ್ಕರ್ ಕಲೆಕ್ಷನ್ಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ನನ್ನ ಹತ್ರ ಎಷ್ಟೊಂದು ಸ್ಟಿಕ್ಕರ್ಸ್ಗಳಿದೆ. ನನಗಂತೂ ಪಂಚಪ್ರಾಣ. ಎಲ್ಲಿ ಹೋದ್ರೂ ಅಷ್ಟೇ ನನಗೆ ಸ್ಟಿಕ್ಕರ್ಸ್ಗಳು ತೊಗೊಳ್ಳೋದು, ಕಲೆಕ್ಷನ್ಸ್ ನನಗೆ
ತುಂಬ ನನ್ನ ಸ್ಟಿಕ್ಕರ್ ಈ ಥರ ಹಣೆಬೊಟ್ಟಿನ ಕಲೆಕ್ಷನ್ಸೇ ನನಗೆ ಜಾಸ್ತಿ ಇಷ್ಟ. ಸೊ ನಾನು ಸ್ವಲ್ಪ ಜಾಸ್ತಿ ಪರ್ಚೇಸ್ ನಾನು ಎಲ್ಲ ಕಡೆನೂ ಮಾಡ್ತೀನಿ. ಬಟ್ ಮಹಿಳಾದಲ್ಲಿ ಏನು ಗೊತ್ತಾ, ದೊಡ್ಡ ದೊಡ್ಡ ಹಣೆಬೊಟ್ಟುಗಳು ತುಂಬ ಚೆನ್ನಾಗಿ ಕಾಣಿಸ್ತವೆ. ಎಷ್ಟೊಂದಿದೆ. ನಾನು ಅದರದ್ದೇ ಬೇಕಾದ್ರೆ ಒಂದು ವಿಡಿಯೋ ಮಾಡಿಬಿಡ್ಬೋದು. ಬಟ್ ಒಂದೊಂದ್ಸರಿ ಏನಿದೆ ಏನಿಲ್ಲ ಅನ್ನೋದೇ ಗೊತ್ತಾಗಲ್ಲ. ಲೈಕ್ ಈ ಥರ ಚೆನ್ನಾಗಿ ಕಾಣಿಸ್ತೀನಿ ಅಲ್ಲ. ನನಗೆ ಈ ಬೊಟ್ಟಲ್ಲಿ ತುಂಬ ಇಷ್ಟ. ನನಗೆ ನಾನು ಇಷ್ಟ ಆಗುತ್ತೆ. ಇವಾಗಲೂ ನಾನು ಅಷ್ಟೇ ಈ ಕಾಟನ್ ಸ್ಯಾರಿಗೆ ಈ ದೊಡ್ಡ ಬೊಟ್ಟು ಇಟ್ಕೊಳ್ತಾ ಇದ್ದೆ. ಬಟ್ ಎಲ್ಲರೂ ಕೂಡ ಇಷ್ಟು ದೊಡ್ಡ ಬೊಟ್ಟೆಲ್ಲ ಇಟ್ಕೊಬೇಡ ಅಂತ ಹೇಳಿದ್ದಕ್ಕೆ ಈ ಬೊಟ್ಟು ಹಾಕ್ಕೊಳ್ತಾ ಇದ್ದೀನಿ ಇವಾಗ. ಚೆನ್ನಾಗಿದೆ ಅಲ್ಲ ನನ್ನ ಕಾಟನ್ ಸ್ಯಾರಿ. ಆ್ಯಕ್ಚುಲಿ ಏನು ಗೊತ್ತಾ, ಕಾಟನ್ ಸ್ಯಾರಿ ತೊಗೊಳ್ಬೇಕು ಅಂತ ಅಂದರೆ ನಾನು ಜಾಸ್ತಿ ಪರ್ಚೇಸ್ ಮಾಡೋದು ಖಾದಿಯಲ್ಲಿ, ಇನ್ನೊಂದು ದೇಸಿ ನನಗೆ ಹೇಳ್ಕೊಟ್ಟಿದ್ದು ನಮ್ಮ ಶೋಭಾ ಆಂಟಿ. ನಾನು ಅವ್ರ ಫೋಟೋಸ್ ಹಾಕ್ತಾನೆ ಇರ್ತೀನಿ. ಒಂದಷ್ಟು ನನಗೆ ನಾಲೆಡ್ಜ್ ಬಂದುಬಿಟ್ಟು ಈ ಕಾಟನ್ನು, ಈ ಸ್ಯಾರಿಗಳಲ್ಲಿ ಸ್ವಲ್ಪ ನಾಲೆಡ್ಜ್ ನನಗೆ ಕೊಟ್ಟಿದ್ದೆ ನಮ್ಮ ಶೋಭಾ ಆಂಟಿ. ನನ್ನ ಫೋಟೋಸ್ಗಳಲ್ಲಿ ಯಾವಾಗಲೂ ಒಬ್ಬರು ಇರ್ತಾರೆ ಅಲ್ಲ, ಅವರು ನಮ್ಮ ಶೋಭಾ ಅಂತ. ಅವ್ರು ಫ್ಯಾಷನ್ ಡಿಸೈನರ್ ಆಗಿರೋದ್ರಿಂದ ಸೊ ಅವ್ರಿಗೆ ಗೊತ್ತಿರೋ ಒಂದಷ್ಟು ಐಡಿಯಾಸ್ಗಳು ನಮಗೂ ಹೇಳ್ತಾರೆ. ಹಾಗಾಗಿ ನಾವು ಒಂಚೂರು ಕಲ್ತ್ಕೊಂಡಿದ್ದೀನಿ ನಾನು ಕೂಡ. ಇದು ಎಂತ ಅಂದರೆ ಸ್ಯಾರಿ, ಇದು ನಾನು ಖಾದಿಯಲ್ಲಿ ತೊಗೊಂಡಿದ್ದು. ದೇಸಿದೆ ಚೆನ್ನಾಗಿ ಕಾಣಿಸುತ್ತೆ. ಸೊ ಈ ಬಾರ್ಡರೇ ನನಗೆ ಲೈಕ್ ಒಂಥರ ಹಳೇ ಕಾಲದ ಬಾರ್ಡರ್. ಕಾಟನ್ ಯಾವಾಗಲೂ ಎಲ್ರಿಗೂ ಇಷ್ಟ ಆಗುತ್ತೆ. ನನ್ನ ಹಿಂದೆಗಡೆ ನವಿಲು ಗರಿ ಕಾಣಿಸ್ತಾ ಇದೆ. ಆ ನವಿಲು ಗರಿ ತುಂಬ ವರ್ಷಗಳಿಂದ ಇಟ್ಕೊಂಡಿದ್ದೆ. ಅದಕ್ಕೆ ಗೋಡೆ ಎಲ್ಲಂದ್ರಲ್ಲಿ ಬಿದ್ದೋಗ್ತಾ ಇತ್ತದು. ಸೊ ಅದಕ್ಕೆ ಗೋಡೆಗೆ ಅಂಟಿಸ್ಬಿಟ್ಟಿದ್ದೀನಿ ನಾನು. ಚೆನ್ನಾಗಿ ಕಾಣಿಸುತ್ತೆ ಅದು ನವಿಲು ಗರಿ. ತುಂಬ ವರ್ಷ ಅಂದರೆ ಆಲ್ಮೋಸ್ಟ್ ಅದಕ್ಕೆ ಆ ಒಂದು ನವಿಲು ಗರಿ ನಾನು ಇಟ್ಕೊಂಡಿದ್ದು ಒಂದು ಆಯಿತು ತುಂಬ ವರ್ಷಗಳಿಂದನೂ. ಒಂದು 10 years ಆಯಿತು ಅಂತ ಅನ್ಸುತ್ತೆ ಆ ನವಿಲು ಗರಿ. ಅದು ಯಾಕೋ ಬಿಟ್ಟೇ ಹೋಗ್ತಾ ಇರಲಿಲ್ಲ ಆ ನವಿಲು ಗರಿ. ಅದಕ್ಕೆ ನಾನು ಏನು ಮಾಡಿಬಿಟ್ಟೆ, ಅಲ್ಲಿ ಇಲ್ಲಿ ಬಿದ್ದು ಪಾಪ ಒಡ್ಲಾಡ್ತಾ ಇತ್ತು. ಬಿಸಾಕೋಕ್ಕೂ ಯಾಕೋ ಮನಸ್ಸು ಬರಲಿಲ್ಲ. ಅದಕ್ಕೆ ಆಲ್ಮೋಸ್ಟ್ ಒಂದು 10 yearsಯಿಂದ ಬಿಸಾಕಬೇಕು ಅಂದ್ಕೊಂಡ್ರು ಬಿಸಾಕೋಕ್ಕಾಗ್ತಿರ್ಲಿಲ್ಲ. ಅದಕ್ಕೆ ನಾನು ಏನು ಮಾಡಿದೆ, ತೊಗೊಂಡೆ ಗೋಡೆಗೆ ಹೋಗಿ ಕಚ್ಚಿಸ್ಬಿಟ್ಟೆ. ಅಲ್ಲಿ ಇಲ್ಲಿ ಬಿದ್ದು ಒದ್ಲಾಡೋದಕ್ಕಿಂತ ಸುಮ್ಮನೆ ಗೋಡೆ ಮೇಲೆ ಇರಲಿ ಅಂದ್ಬಿಟ್ಟು ಗೋಡೆಗೆ ಹಾಕಿ ಕಚ್ಚಿಸ್ಬಿಟ್ಟೆ. ಸೊ ಆ ಥರ ಒಂದು ನವಿಲು ಗರಿಯ ಕತೆ. ಸೊ ಚೆನ್ನಾಗಿದೆ ಅಲ್ಲ ಕಾಟನ್ ಸ್ಯಾರಿ. ನನಗೆ ಇಷ್ಟ ಆಯಿತು. ನನಗೆ ತುಂಬ ಖುಷಿ ಆಯಿತು ನನಗೆ ಕಾಟನ್ ಸ್ಯಾರಿ ಹಾಕ್ಕೊಂಡಿದ್ದು. ಜೊತೆಗೆ ಇದು ನನ್ನ ಫೇವ್ರೆಟ್ ಬೊಟ್ಟು. ಸೊ ಯಾವ ಬೊಟ್ಟೆಲ್ಲಿ ನಾನು ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಂತ ದಯವಿಟ್ಟು ಕಮೆಂಟ್ ಮಾಡಿ ಆಯಿತಾ. ಏನೇನೋ ಕಮೆಂಟ್ ಹಾಕಕ್ಕೆ ಹೋಗ್ಬಿಡಿ. ಮಾರಮ್ಮನ ಥರ ಕಾಣಿಸ್ತಾ ಇದೆಯಾ ಆ ಥರದ್ದೆಲ್ಲ ಏನೂ ಹಾಕಕ್ಕೆ ಹೋಗ್ಬಿಡಿ. ಈ ಸ್ಟಿಕ್ಕರ್ ಹಾಕ್ಕೊಂಡಿದ್ದಕ್ಕೆ ಸೊ ಇದು ತುಂಬ ಚೆನ್ನಾಗಿದೆ. ಸೀರಿಯಸ್ಲಿ ಯಾಕೋ ಇದು ನನಗೆ ಎಲ್ಲ ಟೈಮಲ್ಲೂ ಸೂಟ್ ಆಗುತ್ತಪ್ಪ. ನನಗೆ ತುಂಬ ಇಷ್ಟ. ನಂಗೆ ಸಿಕ್ಕಾಪಟ್ಟೆ ತುಂಬ ಇಷ್ಟ. ಅಂದರೆ ರೆಡ್ ಯಾವಾಗಲೂ ಎಲ್ರಿಗೂ ಚೆನ್ನಾಗಿ ಕಾಣಿಸುತ್ತೆ. ಸೊ ನನಗೆ ಸ್ಟಿಕ್ಕರ್ಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ನನಗೆ. ಇನ್ನೂ ಎಷ್ಟೊಂದಿದೆ. ಲೈಕ್ ಈಗ ಸದ್ಯಕ್ಕೆ ಈ ಒಂದು ಸೀರೆಗೆ ಇದೇ ಸೂಟ್ ಆಗುತ್ತೆ. ಸೂಟ್ ಆಗುತ್ತೆ ಅಂದ್ಕೊಂಡು ಹಾಕ್ಕೊಂಡಿದ್ದೀನಿ. ಸೊ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ನೀವೆಲ್ರಿಗೂ ಒಳ್ಳೆಯದಾಗಲಿ. ಹೊಸ ವರ್ಷ ಯುಗಾದಿ. ಸೊ ಬೇವು ಬೆಲ್ಲ ತಿಂದು ಎಲ್ಲರೂ, ಅಂದರೆ ಲೈಕ್ ಎಳ್ಳು ಬೆಲ್ಲ ಎಲ್ಲರೂ ಕನ್ಫ್ಯೂಷನ್ ಆಗಿಬಿಡುತ್ತೆ. ಸೊ ಯುಗಾದಿ ಹಬ್ಬದ ಶುಭಾಶಯಗಳು. ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಥ್ಯಾಂಕ್ ಯು. ಬಾಯ್.